ಅದಕ್ಕಿಂತ ಸಡನ್ ನಂಗೆ ಕೈಕಾಲು ಹೆವಿ ಸುಸ್ತಾಗೈತಿ. ಅದರ ಫಸ್ಟ್ ಟೈಮ್ ಯಾರನ್ನ ನೋಡಾಕತ್ತೀರ ಅಂದರೆ ನನ್ನ ಚಾನಲ್ನ ಈ ಬ್ಲಾಗ್ ನೋಡಾಕತ್ತೀರ ಸಬ್ಸ್ಕ್ರೈಬ್ ತೆಗಿ. ಜೊಂಡಿಗೆ ಆಯ್ತದ ಈ ಬ್ಲೇಡಿಗೆ ನೀವು ಕೈಯಿಂದ ಹಚ್ಕೋಬೋದು, ಅದರ ಯೂಸ್ ಮಾಡ್ಬೋದು. ಈ 1 2 3 ಆಗ್ತೈತೆ ಅಷ್ಟೇ ನೋಡಿ. ಇವೆ ಎಡ್ಜಿನೂ ಎಲ್ಲ ಹೋಗ್ಬಿಡ್ತಾವ. ಇದನ್ನು ಸ್ವಲ್ಪ ಒಂದು ಪೂರ ಹಾಕ್ಬಿಡೋಣ. ಏನೈತೆ ಏನಾಗಲ್ಲ. ನಿಂದು ಅಲ್ಸೆಟ್ ಇಲ್ಲ, ಅಲ್ಸೆಟ್ಟಿಗೆ ಏನು ಆಗಲ್ಲಲ್ಲ. ಸೂಪರ್ ಸೂಪರ ಸೂಪರ commandments. Man can't tell me nothing about this coke. Can't tell me nothing about this crack. ಗುರು ಎಲ್ಲರಿಗೂ ನಮಸ್ಕಾರ ರೀ. ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಸುಸ್ವಾಗತ್ರಿ. ಇವತ್ತು ಅನಾವತ್ತ ಕ್ರೇಜಿ ಕಂಟೆಂಟ್ ಇಲ್ಲಾರ್ದಕ್ಕೆ ಇವತ್ತೊಂದು ಚಲೋ ಆದಂಥ ಯೂನಿಕ್ ಡಿಶ್ ಮಾಡಕ್ಕೆ ಹೊಂಟೀವಿ ರೀ. ಈಗ ಅದಕ್ಕೆ ಆಲೂಗಡ್ಡೆ ತೊಗೊಂಬರಕ್ಕೆ ಹೊಂಟೀನಿ. ಈಗ ಇನ್ನೊಂದೇನಂದ್ರೆ ಇವತ್ತು ಅನಾವತ್ತ ಕೈಕಾಲು ಪೇನ್ ಅಂತೂ ಭಾಳ ಐತ್ರಿ. ಅದಕ್ಕಿಂತ ಸಡನ್ ನಂಗೆ ಕೈಕಾಲು ಹೆವಿ ಸುಸ್ತಾಗೈತಿ, ಹೆವಿ ಆಗೈತೆ ರೀ. ಅದಕ್ಕೆ ಈಗ ಕಂಟೆಂಟ್ ಇಲ್ಲ ಮಾಡಲೇಬೇಕು ಅನ್ನೋದ್ರಾಗ ನೋಡಿದ್ವಿ ಒಂದು ಡಿಶ್ಶು. ಈಗ ಅದನ್ನ ಮಾಡೋಣ. ಸಿಂಪಲ್ ಒಂದು 5 ನಿಮಿಷದ್ದು ಐತ್ರಿ. ಆಲೂಗಡ್ಡೆ ಅಂದ್ಕೊಳ್ಳೋಣ, ಅದು ನಮ್ಮ ಅಂತನಲ್ಲ ಬಡ್ಯಾಗ ಇಟ್ಟ ಆಟೋಮೆಟಿಕ್ ಅದು ಬಂದುಬಿಡುತ್ತೆ. ಅದಕ್ಕೆ ಈಗ ಹೋಗೋಣ. ಈಗ ಹೋಗಿ ತೊಗೊಂಡು ಬರೋಣ ಆಲೂಗಡ್ಡೆನ. ಅದೇನು ರೆಸಿಪಿ ನೋಡೋಣ. ರೆಸಿಪಿ ಫೈನಲಿ ತಂದಿರಿ ಈಗ ಆಲೂಗಡ್ಡೆ. ಇನ್ನೊಂದೇನಂದ್ರೆ ಫಸ್ಟ್ ಟೈಮ್ ಯಾರನ್ನ ನೋಡಾಕತ್ತೀರ ಅಂದರೆ ನನ್ನ ಚಾನಲ್ನ ಈ ಬ್ಲಾಗ್ ನೋಡಾಕತ್ತೀರ ಸಬ್ಸ್ಕ್ರೈಬ್ ಮಾಡಾದ್ಮೇಲೆ ಮುಂದೆ ನೋಡ್ರಿ ಅಂತ ಹೇಳ್ಕೊಂಡು ಹಂಗೆ ಆಲಿಗೆ ಸೆಟ್ ಮಾಡಿಬಿಡ್ರಿ. ಆಟೋಮೆಟಿಕ್ ನೋಟಿಫಿಕೇಶನ್ ಬರುತ್ತೆ ಕಾಸು ಹಂಗೆ ಇರುತ್ತೆ. ಲೆಟ್ಸ್ ಗೋ. ಈಗ ಮಾಡೋಣ. ಈಗ ಇದೊಂದು ತೊಗೊಂಬಿಡ ಆಲೂಗಡ್ಡೆ. ಇದೊಂದು ತೊಗೊಂಬಿಡ ಎದ್ರಾಗ ಎಸ್ ಗೈಸ್. ಈಗ ಇದೇನೈತಿ ಇದ್ರಾಗ ಈಗ ತೊಳೆದು ಮೇಲೆ ಸಿಪ್ಪಿ ತೆಗೆದು ಈಗ ಅದನ್ನು ಏನಂದ್ರೆ ಬಾಕ್ಸ್ ಶೇಪ್ ಒಳಗೆ ಅದು ಈಗ ಅದು ಏನೋ ಇದಾಗಬೇಕು. ಹಂಗಿದ್ರೆ ಚಲೋ ಆಗತ್ತೆ. ನೋಡೋಣ. ಈಗ ಇದ್ರಾಗ ಯೂಸ್ ಮಾಡಾಕತ್ತೀವಿ. ಈಗ ಇದನ್ನು ನೋಡಿರ್ತೀರ ಆಲ್ಮೋಸ್ಟ್. ಅದೇ ಜೊಂಡಿಗೆ ಗಿಂಡಿಗೆ ಇರ್ತಾವೆ. ಈಗ ಅದಕ್ಕೆ ಹಿಂದೆ ನೀವು ಯೂಸ್ ಮಾಡ್ಬೇಕಾ? ಬಲ್ಲಿ ಅದ್ರ ಯೂಸ್ ಮಾಡಿದ್ರ ಆತ. ತೆಗಿ ಜೊಂಡಿಗೆ ಆಯ್ತದ. ಈಗ ಕ್ಯೂಬ್ ಶೇಪ್ ಅಲ್ಲೇನು ಕಾಣಾಗತ್ತಲ್ಲ, ಕ್ಯೂಬ್ ಶೇಪ್ ಅದ್ರಾಗ ಮಾಡಿದ್ರೆ ಆತಿಗೆ. ಲೆಟ್ಸ್ ಗೋ. ಈಗ ಮಾಡೋಣ. ಈಗ ಜೋಯಿಸಿಗೆ ಏನೈತೆ ಮೇಲೆ ಸಿಪ್ಪಿ ತೆಗಿರಿ. ಇದಾದ್ಮೇಲೆ ಸೀದಾ ಈ ಬ್ಲೇಡ್ಗೆ ಈಗ ಐತಲ್ಲ ಈ ಬ್ಲೇಡಿಗೆ ನೀವು ಕೈಯಿಂದ ಹಚ್ಕೋಬೋದು, ಅದರ ಯೂಸ್ ಮಾಡ್ಬೋದು. ಆ ಬ್ಲೇಡ್ಲಿಂದ ಹೆಚ್ಚದೈತೆ ಅದನ್ನೇನೈತೆ ಒಂದು 50% ಕುದಿಸ್ಕೊಂಬಿಡೋದು. ಒಂದು ಜಾಸ್ತಿ ಮತ್ತು ಪೂರ ಅಲ್ಲ, ಒಂದು 50% ಕುದಿಸ್ಕೊಂಬಿಟ್ರೆ ಅದನ್ನ ಏನು ಮಾಡ್ಬೇಕಂದ್ರೆ ನೆಕ್ಸ್ಟ್ ಹೇಳ್ತೀನಿ. ಲೆಟ್ಸ್. ಈಗ ಫೈನಲಿ ಈ ಥರ ಒಂದರದಾಗೆ ಹಿಂಗೆ ಮಿಡಿಲಿಂಗ್ ಅಡ್ಡ ಕಟ್ ಮಾಡ್ಕೊಳಕೈತಿ. ಇದ್ರಾಗ ಹಾಕೋದೈತಿ. ಇದೇನು ಕಟ್ಟಾಗಿರುತ್ತಲ್ಲ ಈ ಸೀದೆ ಏನೈತಿ ನಾರ್ಮಲ್ ಪ್ರೆಸ್ ಹೊಡೆದ್ಬಿಟ್ರೆ ನಿಯರ್ ಬೈ ಒಂಥರ ಪನ್ನೀರ್ ಬಂದಂಗೆ ಬರ್ತದೆ ಸರ್. ಕ್ಯೂಬ್ ಅಂದರೆ ಒಂಥರ ಟೇಸ್ಟು ಅದೇ ಬರ್ತದೆ. ಅಂದರೆ ಪನ್ನೀರ್ ಬೇರೆ ಆಲೂ ಬೇರೆ. ಅದಕ್ಕೆ ಈಗ ಏನೈತಿ ನಾವು ಈ ಥರ ಇಟ್ಕೊಳೋದು. ಈ ಥರ ಕ್ಯೂಬ್ ಆಗುತ್ತೆ. ಇದು ಕ್ಯೂಬ್ ಆಗಲ್ಲ. ಇದು ಕೈಯಿಂದನೇ ಕಟ್ ಮಾಡ್ಬೇಕಾ ಅನಾಗ ಗೈಸಿ. ಕ್ಯೂಬ್ ಆಗಲ್ಲ. ಇದು ಕೈಯಿಂದನೇ ಕಟ್ ಮಾಡ್ಬೇಕು. ಈಗ ನೋಡವ, ಈಗ ಮಿಡಿಲ್ ಇಲ್ಲಿ ಬಾಕ್ಸ್ ಐತವದ. ಈ 1 2 3 ಆಗ್ತೈತೆ ಅಷ್ಟೇ ನೋಡಿ. ಇವೆ ಎಡ್ಜಿನೂ ಎಲ್ಲ ಹೋಗ್ಬಿಡ್ತಾವ. ನೋಡು ಅಲ್ಲ ಬಾಕ್ಸ್ ಆಗ್ತಾವಿಲ್ಲ ನಾನು ನೋಡೆಲ್ಲ ಬಿದ್ದು ಎಲ್ಲ ಬಾಕ್ಸ್ ಹಾಕವಳು ಸಾಕು. ಅದೇ ಒಂದೊಂದು ಸೈಡಿಗೆ ಇದಾಗ್ತಾವ. ಸೈಡ್ ಐತೆ ತೆಗಂದ್ರೆ ಆಯ್ತು. ಅದೊಂದು ಒಟ್ಟು ಬಾಕ್ಸ್ ಹಾಕವ ಅವನಲ್ಲಿ ಇಳಿಗಿನ ಇದೈತದ ಮಡ್ಡು. ಎಸ್ ಫೈಬರ್ ಮಾ ಇದು ಮುರಿಯಂಗಿಲ್ಲ. ಮಿಡಿಲ್ ಇಡಮಿ ಮುರಿಯಲ್ಲ ಮಾ. ಸಣ್ಣದ್ರಾಗ ಸಣ್ಣದ್ರಾಗ ಅಂತ ಅದು ಎಷ್ಟಂತ ಮಾಡಿದೆ ಅದು ಸರಿ ಅನ್ಸಲ್ವಾ? ಹಾಕ್ಮಿ ನೀನು ದಪ್ಪ ಕರಿಬೇಕು ಇವು. ಅಷ್ಟೇ ಇರ್ಬೇಕಂತ ಆಮೇಲೆ ಅಂತ ನೋಡಿ. ಇಲ್ಲ ವಿಡಿಯೋದಾಗ ಅದು ನೋಡಿದ್ದು ಅಷ್ಟು ದಪ್ಪ ಆಟಿದ್ರೆ ಫಾಸ್ಟ್ ಗೈಸ್. ಫೈನಲ್ ಅದು ಆರಾಮ್ ಕ್ಯೂಬ್ ಇದೇನು ಸ್ವಲ್ಪ ಸೈಡಿಗಿರೋ ಅಷ್ಟೇ ಇದು ಮಾಡೋದು. ಮೇನ್ ಶೇಪ್ ಆದರೆ ಸಾಕು. ಆರಾಮ ಶೇಪ್ನಾಗ ಆಗ್ಯಾವ. ಇದನ್ನೇನೈತೆ ಈಗ ಒಂದು 50% ಕುದಿಸ್ಕೋಬೇಕು ಅನ್ನಕ. ಫಸ್ಟು 50% ಏನೈತೆ ಕುದಿಸ್ಕೋಣ. ನಮ್ಮ ಜಾಸ್ತಿ ಕುದಿಸ್ಬೇಡ. ದೊಡ್ಡ ಅದಕ್ಕೆ ಅಷ್ಟೇ ಇರ್ಬೇಕು. ಅವ್ನು ತೋರಿಸಿದ್ದ ಹಂಗೆ ಕರಿಬೇಕಲ್ಲ ಅಪ್ಪಾಜಿವು. ಕರಿತಾವಳವ. ಅವ್ರ ಕಣ್ಣಿಗೆ ನಮ್ಗೆ ಹಂಗೆ ಕಾಣಿಸ್ತಾವ. ದೊಡ್ಡ ಅನ್ಸಲ್ಲ. ಏನಿಲ್ಲ ಕರೆಕ್ಟ್ ಐತೆ. ಒಂದು 50% ಕುದಿಸಿದ್ರೆ ಕರೆಕ್ಟ್ ಆಗ್ತದೆ. ಎಸ್ ನಮ್ಮ ಮಮ್ಮಿ ಸ್ವಲ್ಪ ದೊಡ್ಡ ಅಂತಂದು ಅರ್ಧ ಹಾಕ್ಮೇ ನೀನು ನೋಡೋಣ. ಎಲ್ಲ ಹಂಗೆ ಇರ್ಬೋದು. ಸ್ವಲ್ಪ ನಾವು ಚೇಂಜ್ ಮಾಡ್ತಿರ್ಬೇಕು ಎಕ್ಸ್ಪೆಕ್ಟೇಷನ್. ಇದಕ್ಕೆ ಮತ್ತೆ ಹೌದು ಸ್ವಲ್ಪ ಉಪ್ಪು ಹಾಕ್ಬೇಕು. ಆಮೇಲೆ ಹಾಕ್ಮೇ ಅಲ್ಲಿ ನೀರು ಕುದಿಸ್ಕೋರಿ. ಅದು ನಮಗೂ ಅದು ಗೊತ್ತಿಲ್ಲ ಅದು ಹೆಂಗೆ ಕುದಿತೈತೆ ಅಂತ. 50% ಸ್ವಲ್ಪ ಮುಟ್ಟು ನೋಡ್ಬೇಕು ನನಗೆ ಗೊತ್ತಲ್ಲ.
ಅದೇನು ಸೈಡಿಗೆ ಇಟ್ಟೆ ಅವನ್ನ ಅದೇ ದೊಡ್ಡದು ಉಪ್ಪು ಹಾಕ್ಬಿಡು ಮ್ಯಾಗ ಒಂದು ಸ್ವಲ್ಪ ಉಪ್ಪು ಹಾಕಿಬಿಟ್ರೆ ಗೈಸ್ ಫಿನಿಶ್. ಈಗ ಸೀದಾ ಏನೈತಿ ಅದು ಬಂದ ಮೇಲೆ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕೋದೈತಿ ಹಾಕಿ ಇನ್ನೊಂದು ಏನು ಮಾಡ್ಬೇಕಂತ ಹೇಳ್ತೀನಿ ಹೆಂಗೈತೆ ಇನ್ನು ಕುದಿಬೇಕ ಮತ್ತು ಕಚ್ ಕಚ್ಚ ಅನ್ ಬರಲ್ಲಲ್ಲ ಸಣ್ಣ ಮಾಡ್ಬೇಕೇನು ಅಂದ್ರೆ ಕರಿ ಕರೆಕ್ಟ್ ಆಯ್ತಾ? ಎಸ್ ಗೈಸ್, ಈಗ ಅನಾಹುತ ಲಿಟಲ್ ಬಿಟ್ 50% ಏನೈತೆ ಅದು ಕುದೈತಿ. ಇದಕ್ಕೆ ಇಂಗ್ರೀಡಿಯೆಂಟ್ಸ್ ಏನಂದ್ರೆ ನಿಮ್ಮ ತಕ್ಕ ಮಟ್ಟಿಗೆ ನಿಮ್ಗೆ ಏನೇನು ಇಷ್ಟ ಇರುತ್ತೆ ಅದು ಮೇನ್. ಇದಕ್ಕೆ ಏನು ಆ್ಯಡ್ ಮಾಡ್ಬೇಕಂದ್ರೆ ಕಾರ್ನ್ಫ್ಲೋರ್ ಒಂದು ಆ್ಯಡ್ ಮಾಡ್ಬೇಕಷ್ಟೇ. ಖಾರ ಉಪ್ಪು ಹುಳಿ ಸ್ವಲ್ಪ ಆರ್ಲಿ ಖಾರ ಉಪ್ಪು ಹುಳಿ ಮತ್ತು ನಿಮಗೆ ಇಷ್ಟ ಮಸಾಲ ಗರಂ ಮಸಾಲೆ ಎಕ್ಸೆಟ್ರಾ ಹಾಕೋದೈತಿ. ಇದು ಫುಲ್ ಇದಕ್ಕೇನೈತಿ ಇದಕ್ಕೆಲ್ಲವು ಅಪ್ಲೈ ಆಗ್ಬೇಕು. ಇದು ಸ್ವಲ್ಪ ಆರಕ್ಕೆ ಬಿಡಾಗತ್ತೆ. ಇದು ಆರಾದ್ಮೇಲೆ ಮಾಡೋಣ. ಕಳಿಸಿ ಇಲ್ಲೈತೆ ಕಾರ್ನ್ಫ್ಲೋರು. ಅವತ್ತು ಮನೆ 1 kg ತಂದುಬಿಡಿ ಅವಶ್ಯ ಈ ಕಾರ್ನ್ಫ್ಲೋರ್. ನೋಡೋಣ ಟೇಸ್ಟ್ ಹೆಂಗಾಗುತ್ತೆ ನಡೆಸಿ. ಗೈಸ್ ಈಗ ಸ್ವಲ್ಪ ಆರಕ್ಕಿಟ್ಟಿವ್ರಿ. ಸ್ವಲ್ಪ ಕರೆಕ್ಟ್ 50% ಆಗೈತೆ. ಜಾಸ್ತಿ ಮೆತ್ತಗಾಗಿಲ್ಲ ಏನು ಕರೆಕ್ಟ್ ಆಗುತ್ತೆ. ಇದಕ್ಕೆ ಏನು ಮಿಕ್ಸ್ ಮಾಡ್ಬೇಕಂತ ಹೇಳ್ತೀನಿ ಲೆಟ್ಸ್ಬೇಕು. ಎಲ್ಲ ಆರೈತ್ರಿ. ಈಗ ಉಪ್ಪು ಮತ್ತು ಇದೊಂದು ಐತ್ರಿ ಅಂದರೆ ಮಸಾಲೆ ಏನು ಮ್ಯಾಗಿ ಮಸಾಲ. ಇದನ್ನು ಸ್ವಲ್ಪ ಒಂದು ಪೂರ ಹಾಕ್ಬಿಡೋಣ. ಏನೈತೆ ಆಗುತ್ತೆ ಆದ್ಮೇಲೆ. ಎಸ್ ಈಗ ಖಾರ ಏನೈತಿ ಮೇನ್ ಇದಕ್ಕೆ ಕಾರ್ನ್ಫ್ಲೋರ್ ಮ್ಯಾಟ್ರ್ ಆಗೈತೆ ಗೈಸ್. ಇದು ಉಪ್ಪು ಹಾಕಿದೆ ಮತ್ತೇನಾರು ಇದು ಗರಂ ಮಸಾಲೆ ಎಕ್ಸೆಟ್ರಾ ಮಸಾಲ ನಾನು ಸ್ವಲ್ಪ ಜೀರಿಗೆ ಐತೇನ ನನಗೆ ಎಸ್ ಸ್ವಲ್ಪ ಜೀರಿಗೆ ಸಾಸು ಸುಮ್ಮನೆ ಉಗ್ಗುಬೋಗಿ ಹಂಗೆ ತಗದಾಗ ಸ್ವಲ್ಪ ಕಾರ್ನ್ಫ್ಲೋರ್ ಹಾಕಿ ನೀನು ಇನ್ನೂ ಹಾಕ್ಬೇಕು ಕಾರ್ನ್ಫ್ಲೋರ್ ನೀನು. ಅವ 2 ಸ್ಪೂನ್ ಹಾಕ್ಯಾನದ್ರಾಗ ಅವ ಬೇಯಿಸ್ವಿ. ಯಾವ ನಮ್ದೇನು ಒಂದಲ್ಲ ಇದೆಲ್ಲ ಇದು ಹಿಂಗೆ ಕಲಿಸ್ಬಿಡ್ಲ ಹಿಂಗೆ ಚಮಚ ಏನು ಬೇಡ. ಎಸ್ ಗೈಸ್ ಅಂದರೆ ಹಿಂಗೆ ಕೈಯಿಂದನೂ ಮಾಡ್ಕೋಬೋದು, ವಿತೌಟ್ ಇದನ್ನು ಮಾಡ್ಕೋಬೋದು. ಇದನ್ನೇನೈತಿ ಗೈಸ್ ಈಗ ಸೀದಾ ನಿಮ್ಮ ಮನೆಯಲ್ಲಿ ಎಣ್ಣೆ ಹಾಕಿರೋ ಎಣ್ಣೆಯಲ್ಲಿ ಬಿಟ್ಟರೆ ಮುಗೀತು. ಇದರ ಡಿಶ್ಶಿನ ಲಾಸ್ಟಿಗೆ ಸ್ವಲ್ಪ ಇದು ಏನಾರು ಆ್ಯಡ್ ಮಾಡಿಬಿಟ್ರೆ ಮುಗಿಯಿತು ಅನಾಹುತ. ನೋಡೋಣ ಲಟ್ಸಿ ಫೈನಲಿ ಹಾಕಾಕತ್ತಾರೆ. ಈಗೆಲ್ಲ ಏನೈತೆ ಸ್ವಲ್ಪ ನೀರು ಹೊಡೆದಾದ್ಮೇಲೆ ಅದೆಲ್ಲ ಕರಿ ಅಂಟಿರುತ್ತೆ. ಆಮೇಲೆ ಸೀರೆ ಹಾಕಾಕತ್ತಾರ ಅನಾಹುತ ಸ್ವಲ್ಪ ರೋಸ್ಟ್ ಹೊಡ್ಕೊಂಬಿಟ್ರೆ ಅಂದ್ರೆ ಮುಗೀತು. ಅದು ಅಂಡಾಡೋದ ಸುಮ್ಮನೆ ಅದಕ್ಕೆ ವೇಸ್ಟ್ ಮಾಡಿದ್ದು ನೋಡ್ದೆ. ಅದು ನೋಡಿ ಅದು ಹೊರಗೆ ಬಂದ್ಬಿಡುತ್ತೆ. ಇನ್ನೊಂದು ಸ್ವಲ್ಪ ಕಾರ್ನ್ಫ್ಲೋರ್ ಹಾಕಿ ಫೈನಲಿ ಆಯ್ತು ರೀ. ಈ ಥರ ಆಗತ್ತವ. ಇದನ್ನು ಸ್ವಲ್ಪ ಇನ್ನೂ ಸ್ವಲ್ಪ ದೊಡ್ಡದು ಮಾಡಿದ್ರೆ ಹಾಕಿ ತಲಕ್ಕೆ ಅನ್ನಕ್ಕೆ ಇದು ಇಷ್ಟ ಆಗ್ಬಿಡಲ್ಲ. ಅಲ್ಲ ಅದು ಅದಕ್ಕೆ ಆಗ್ತದೆ ತಡಿ. ನಾನು ಅಲ್ಲ ಉಷ್ಟ ಹಾಕಲ್ಲ. ಎಸ್ ಹಾಂ ಅದಕ್ಕೆ ಹತ್ತತ್ತ. ಎಸ್ ಗೈಸ್ ಈಗ ಆಗತ್ತೈತ್ರಿ. ಕರ್ಬೇವತ್ತೇನೆ ಎಸ್ ಗಾಯ್ಸ್ ಫೈನಲಿ ಆಗೈತ್ರಿ. ಅನ್ನಾವತ್ತ ಕಣಗತೈತಿ. ಖಾರ ಹಾಕಿಬಿಡ್ರಿ ಹೇಳ್ತೀನಿ ನಾನು. ಉಗ್ಗು ಖಾರ ಹಾಕ್ರಿ. ಖಾರ ಅನಾವತ್ತ ಆಗೈತಿ. ಇನ್ನೊಂದು ಇದರ ಫ್ಲೇವರ್ ಮೇನ್ ನಿಜ. ಅದು ಮ್ಯಾಗಿ ಮಸಾಲ ಹಾಕಿದಕ್ಕೆ ಫ್ಲೇವರ್ ಕೊಡಾಗೈತೆ. ಚಾಟ್ ಮಸಾಲೆ ಗರಂ ಮಸಾಲೆ ತಂದಿದ್ರು. ಎಸ್ ಗೈಸ್ ಫೈನಲಿ ಈ ಥರ ಐತ್ರಿ. ಫುಲ್ ಅನಾವತ್ತ ಕೋಟಿಂಗ್. ಇದಕ್ಕೆ ಸ್ವಲ್ಪ ಕರ್ಬೇವು ಒಗೆದ್ಬಿಟ್ರೆ ಮುಗೀತು. ಒಳಗಡೆ ಕರ್ದು ಹಾಕಿಬಿಟ್ರೆ ಮುಗೀತು. ಅನಾವತ್ತ ಆಗೈತಿ. ನಿಜ ಅನಾಥ ಸ್ಯಾಕ್ಸ್ ಗೈಸ್. ನಾನು ನಿಮಗೆ ಹೈಲಿ ಇದ್ರಾಗ ರೆಕಮೆಂಡ್ ಮಾಡೋದೇನಂತಂದ್ರೆ ಹೂವು. ಎಸ್ ಗೈಸ್ ನಿಮಗೆ ಹೈಲಿ ರೆಕಮೆಂಡ್ ಮಾಡೋದು ಮ್ಯಾಜಿಕ್ ಮಸಾಲ ಹಾಕ್ರಿ. ಅಂದರೆ ಮ್ಯಾಗಿ ಮಸಾಲ ತೋರಿಸಿದ್ನಲ್ಲ ಇದು ಅದನ್ನು ಹಾಕಿರಿ. ಅಲ್ಟಿ ಇರುತ್ತೆ. ಇದರದೇ ಫ್ಲೇವರ್ ಕೊಡಾಕತ್ತೈತಿ. ಸ್ವಲ್ಪ ಖಾರ ಒಂದು ಖಾರ ಇರತ್ತಲ್ಲ ಅನ್ನೋತ ಚಟ್ಪಟನ ಇರೈತೆ. ಸೈಕ ಈಗ ಸರಿಗಂಪ ಐತ್ರೆ ಅದನ್ನು ನೋಡ್ಕೊಂತ ಮಾಡಾಕತ್ತೀನಿ. ಪಂಕಮನ್ ರಿವ್ಯೂ ಫಸ್ಟ್. ಪಂಕಮನ್ ರಿವ್ಯೂ. ಪಂಕಮ್ಮ ನೀ ತಿನ್ನ ಸುಮ್ಮನೆ. ಅಯ್ಯ ಸುಟ್ಟ ಏನೇನು ಯಾವ್ದು ಆಗಿರ್ತೈತೆ ನೋಡು. ಎಲ್ಲ ಸುಡೋದ ತಂದೆಲ್ಲ ಅನ್ನಕ ಹಂಗೆ ಹಾಕ್ಯಬೇಕು ಸುಡೋದ. ಸಣ್ಣದು ಬೇಡ ತಡಿ ಮೇ ದೊಡ್ಡದೇ ಬಿಸಿದೆ ತಿಂದು ತಡೆ. ಇದು ತಗೋಬೇ. ಇದು ಮಸಾಲ ಜಾಸ್ತಿ ಐತೆ ನೋಡಿ. ತಗ ಈ ಕಡೆ ಕಡೆಗೆ ಈ ಕಡೆ ಕಲ್ಲಿ
ಈ ಕಡೆ ಮಸಾಲೆ ಐತೆ ನೋಡಿ, ಈ ಕಡೆ ಇದು ಕಡೆ ಸುಡ್ತಾವಪ್ಪ. ಕಡಿಯಮ್ಮ. ಏನಾಗಲ್ಲ ನಿಂದು ಅಲ್ಸೆಟ್ ಇಲ್ಲ, ಅಲ್ಸೆಟ್ಟಿಗೆ ಏನು ಆಗಲ್ಲಲ್ಲ. ಹೆಂಗ? ಹ್ಞೂ ಸೂಪರ್. ಸೂಪರಾ ಸೂಪರ. ಚಳಿಗಾಲ ಅಂತೂ ಹೇಳಿ ಮಾಡಿಸಿದ್ ನೋಡಿ, ಹೌದಿಲ್ಲ? ಅನಾವತ್ತೈತೆ ದಿವಸ. ಅವಾಗ ಅದೇ ಇದು ಮೈದಾ ಹಿಟ್ಟು ಒಂದು ಹಾಕ್ಬೇಕಾಯ್ತು ಇದಕ್ಕೆ ಅಲ್ಲ, ಇನ್ನೂ ಇದು ಹಾಕಿತ್ತು. ಮೈದಾ ಹಿಟ್ಟು ಒಂದು ಆ್ಯಡ್ ಮಾಡ್ರಿ ಗೈಸ್, ಸ್ವಲ್ಪ 2 ಸ್ಪೂನ್ ಅಕಸ್ಮಾತ್ ನೀವು ಕಾರ್ನ್ಫ್ಲವರ್ ಹಾಕಿತ್ತು ಅಂದರೆ 2 ಸ್ಪೂನ್ ನೀವು ಮೈದಾ ಹಿಟ್ಟು ಹಾಕ್ರಿ. ಅಂದ್ರೆ ಅದ್ರಾಗ ಹಾಕಿದ್ದಿಲ್ಲ, ಇದ್ರಾಗ ಹಾಕಿರಿ ಇನ್ನೂ ಸಿಕ್ಕಾಗುತ್ತಾ. ಹೆಂಗ ಒಳ ಮೆತ್ತಗ ಮ್ಯಾಗ ಖಾರ ಸೈಗೈತಿ. ಅನೌತ್ತಾಗಿತ್ತು ರೀ, ಸ್ವಲ್ಪ ಸ್ಪೈಸಿ ಆಗಿತ್ತು ರೀ, ಸ್ವಲ್ಪ ಹುಳಿ ಅಂತ ಕೆಚಪ್ ಇತ್ತು ಮನ್ಯಾಗ, ಅದಕ್ಕೆ ಸೀದಾ ಸ್ವಲ್ಪ ಈಗ ಕೆಚಪ್ ಇದು ಮಾಡಾಕತ್ತೀನಿ. ರೆಡಿ ಆಗ್ಬೇಕು ನಾಳೆಗೆ